ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ನಾವು ಅಂದ್ಕೊಂಡಿದ್ದು ನೆರವೇರ್ತಾ ಇಲ್ಲ. ಕೊನೆಗಳಿಗೆ ಬಂದು ತಲುಪ್ತೀವಿ, ಅದನ್ನ ನೋಡಿದ್ರೆ ಕೈ ಬಿಟ್ಟು ಹೋಗ್ತಾ ಇದೆ. ಇದೇನು, ಇದಕ್ಕೆ ಯಾರು ಹೊಣೆ, ಇದಕ್ಕೆ ಪರಿಹಾರ ಏನು ಅಂತ ನೀವು ಗೊಂದಲಕ್ಕೆ ಒಳಗಾಗ್ಬಿಟ್ಟಿರ್ತೀರಾ. ನೋಡಿ, ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ, ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ನಾವೊಂದು ಏನಾರ ಒಂದು ಸೈಟ್ ತಗೊಳ್ಳೋದ ಅಂತ ಅನ್ಕೊಳ್ಳೋದ, ಅಥವಾ ಒಂದು ಮದುವೆ ಮಾಡ್ಕೊಳ್ಳೋದ ಅಂತ ಅನ್ಕೊಳ್ಳೋದ, ಅಥವಾ ಏನಾರ ಒಂದು ಸಂತಾನ ಪಡೆಯೋದಕ್ಕೋಸ್ಕರ ಅಂತ ಅನ್ಕೊಳ್ಳೋದ, ಅಥವಾ ಯಾರೋ ಎಜುಕೇಶನ್ಗೆ ಇದು, ಅಥವಾ ಇಲ್ಲ ಹೊರದೇಶಕ್ಕೆ ಹೋಗಿ ವೀಸಾಗೋ ಇನ್ನೊಂದ್ಕೋ, ಅಥವಾ ಏನಾರ ಒಂದು ಒಳ್ಳೇದು ಒಂದು ಗಾಡಿ ತಗೊಳ್ಳೋದು ಅಂತನೋ, ಕಾರ್ ತಗೊಳ್ಳೋದು ಅಂತನೋ, ಏನಾರ ಒಂದು ಮನುಷ್ಯ ಪ್ರಯತ್ನ ಪಡ್ತಾನೆ ಇರ್ತೀವಿ. ನಿರಂತರವಾಗಿ ಆ ಗುರಿ ಕಡೆ ಸಾಕ್ತಾ ಇರ್ತೀವಿ. ಕೊನೆಗಳಿಗೆ ಗಂಟ ಹೋಗ್ತೀವಿ, ಅದನ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಮತ್ತೆ ಕೆಳಗಡೆ ಮತ್ತೆ ಝೀರೋ ಇಂದ ಶುರು ಮಾಡ್ಬೇಕು. ಏನ್ಕಿ ಈ ರೀತಿ ಭಗವಂತ ಮಾಡ್ತಾನೆ? ನಾವೇನ್ ಅಷ್ಟೊಂದು ಅನ್ಯಾಯ ಮಾಡಿದೀವ, ಮೋಸ ಮಾಡಿದೀವ, ವಂಚನೆ ಮಾಡಿದೀವ, ಯಾಕೆ ಈ ರೀತಿ ಭಗವಂತ ಮಾಡ್ತಾನೆ ಅಂತ ಭಗವಂತನಿಗೂ ಬೈಕಂತ ಇರ್ತೀರಾ. ನಿಮ್ಮ ಮೇಲೆ ನಿಮ್ಗೆ ಅವಮಾನ ಆಗ್ತಾ ಇರ್ತದೆ. ನಾವು ಸತ್ರೆ ಸಾಕು, ನಮ್ಮ ಜೀವನನೇ ಇಷ್ಟು, ನಮ್ಮ ಹಣೆ ಬರನೇ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂತ ಇರ್ತೀರಾ. ನೋಡಿ, ಇದು ತುಂಬಾ ಚೆನ್ನಾಗಿ ಈಗ ಒಂದು ವಿಚಾರ ಹೇಳ್ಕೊಡ್ತೀನಿ, ಅದನ್ನು ತಿಳಿಬೇಕು. ನೋಡಿ, ಭಗವಂತ ಏನಾರ ಕೊಡ್ತಾನೆ ಅಂತಂದ್ರೆ ಅದು ಶಾಶ್ವತವಾಗಿ ಉಳಿಬೇಕು ನಿಮ್ಮ ಹತ್ರ. ಆ ತರ ಕೊಡ್ತಾನೆ. ಸಣ್ಣ ಪುಟ್ಟದ್ದು ಬಂದು ಅವಾಗ ಹೋಗೋ ತರದ್ ಕೊಟ್ರೆ ನಿಮ್ಗೂ ಸಹ ಬೇಜಾರಲ್ವಾ? ಅದ್ ಕೊಡೋಕ್ ಮುಂಚೆ ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ. ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ನೋಡಿ, ಅದ್ದಿದೆಯಲ್ಲ, ಗರುಡ ಇದೆಯಲ್ವಾ, ತುಂಬಾ ಎತ್ತರದ ಮರದಲ್ಲಿ ಗೂಡು ಕಟ್ಟುತ್ತೆ. ಏನು, ಮುಳ್ಳು ಮತ್ತೆ ಚುಚ್ಚುವಂತ ಕಡ್ಡಿಗಳನ್ನಿಟ್ಟು ಗೂಡು ಕಟ್ಟುತ್ತೆ. ಅದ್ರ ಪುಕ್ಕದಿಂದನೇ ಹಾಸಿಗೆ ರೆಡಿ ಮಾಡಿ ಮೊಟ್ಟೆ ಇಡುತ್ತೆ. ಆ ಮರಿ ಇಕ್ಕದ್ಮೇಲೆ ಅದು ಬೆಳೆದಂಗ್ ಆ ಕಂಫರ್ಟ್ ಝೋನ್ ಇರ್ತದೆ, ಏನು ಅದು ಸ್ವತಂತ್ರ ಇರ್ತದೆ, ಫ್ರೀಯಾಗಿ ಅದನ್ನೆಲ್ಲ ಪುಕ್ಕ ಎಲ್ಲ ತೆಗೆದು ಚುಚ್ಚೋ ತರ ಮಾಡುತ್ತೆ ಅದು ಅದ್ರ ಮರಿಗೆ. ನೋಡಿ, ಆಮೇಲಿಂದ ಎತ್ಕೊಂಡು ಆಕಾಶದಿಂದ ಬಿಸಾಕ್ತದಂತೆ. ಬಿಸಾಕಿದ್ರೆ ಮತ್ತೆ ಕೆಳಗೆ ಅದು ಬೀಳೋ ಅಂತ ಸಮಯ ಮತ್ತೆ ಹಿಡ್ಕೊಂಬ ಮತ್ತೆ ಗುಡುಗ್ ಬಿಡ್ತದೆ. ನೋಡಿ, ಮತ್ತೆ ಎತ್ಕೊಂಡಾಗ ಎಸೆಯೋದು, ಮತ್ತೆ ಬಂದು ಗುಡುಗ್ ಬಿಡೋದು. ಅಂದ್ರೆ ಅದು ಆತರ ಏನು ಕಂಫರ್ಟ್ ಝೋನ್ ಆಚೆ ತೆಗಿಯೋದು. ಅಂದ್ರೆ ನಿಮ್ಗೆ ದುಃಖ, ಆತಂಕ ಮತ್ತೆ ಕಷ್ಟಗಳು ಕೊಟ್ಟಾಗೇನೆ ಅದು ಚೆನ್ನಾಗಿ ಬಲವಾಗಿ ಕರಿಯೋದು, ಹಾರಕ್ಕಾಗೋದು ಅಂತ. ನೋಡಿ, ಎಲ್ಲಾ ಪಕ್ಷಿಗಳು ಮೋಡದ ಕೆಳಗಾರ್ತಾ ಇದ್ರೆ, ಮಳೆ ಬರ್ತಾ ಇದ್ರು ಮೋಡಕ್ಕಿನ್ನ ಮೇಲ್ಗಡೆ ಆರ್ತದೆ ಎದ್ದು. ನೋಡಿ, ಈ ತರ ಇರ್ಬೇಕು ನಾವು. ಆ ತರ ಆರ್ಬೇಕು ಅಂತಂದ್ರೆ ಭಗವಂತ ನಿಮ್ಗೆ ಈ ತರ ಪರೀಕ್ಷೆಗಳು ಕೊಡ್ತಾನೆ. ನಿಮ್ಗೆ ಕಷ್ಟ ಕೊಡೋದು, ನೀವು ಅನ್ಕೊಂಡು ನೆರವೇರ್ತಿಲ್ಲ ಅಂತಂದ್ರೆ ಭಗವಂತ ಬೈಕೊಳ್ಳೋದಲ್ಲ, ನಿಮ್ಮನ್ನ ಬುದ್ಧಿವಂತಿಕೆಯಿಂದ ತಗೊಂಡೋಗ್ತಾ ಇದ್ದಾನೆ. ನಮ್ ಸುತ್ತಮುತ್ತ ಇರೋ ಜನ ನಮ್ ಜನನೇನಾ, ಅವರೆಲ್ಲ ಒಳ್ಳೆಯವರ ಕೆಟ್ಟವರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಷ್ಟ ಕೊಡೋದು. ನೀವು ಅದನ್ನ ಆನಂದ ಪಡ್ಬೇಕು. ಯಾರಿಗಾರ ದುಡ್ಡು ಕಾಸು ಕೊಟ್ರೆ ಕಷ್ಟ ಬರ್ತದ ಹೇಳ್ರಿ? ಭಗವಂತ ಕೊಟ್ರೆ ಬರ್ತದೆ. ಅದನ್ನ ನೀವು ಆನಂದ ಪಡ್ಬೇಕು. ಬೇಡ ಅಂತ ಅಳಬಾರ್ದು, ದುಃಖ ಪಡಬಾರ್ದು. ಪರೀಕ್ಷೆ ಪಡ್ತಾನೆ ಇರ್ತದೆ ಪದೇ ಪದೇ. ಹೆಂಗೆ ಈಗ ನೋಡಿ, ಅದ್ರ ಮರಿಗೆ ಪರೀಕ್ಷೆ ಕೊಡ್ತಾ ಇರ್ತದೆ. ಎತ್ಕೊಂಡೋಗಿ ಅದ್ರ ಸ್ವತಂತ್ರ ಏನೋ ಅದು ಫ್ರೀಡಮ್ ಇಂದ ತೆಗ್ದಿ ಅದಕ್ಕೆ ಆ ರೀತಿ ನಮ್ಗೆ ಕೊಡ್ತಾ ಇರ್ತಾನೆ ಭಗವಂತ. ಅವಾಗ ಕುಗ್ಬೇಡ್ದು ನಾವು. ಧೈರ್ಯದಿಂದ ಮೇಲೆ ಎದಳ್ತಾನೆ ಇರ್ಬೇಕು. ಪರೀಕ್ಷೆ ಮಾಡಿದ ನೀವು ಪಾಸ್ ಆದಾಗ ಖಂಡಿತ ಒಳ್ಳೆದನ್ನ ಕೊಡ್ತಾನೆ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ 10 ರೂಪಾಯಿ, 1,000 ರೂಪಾಯಿ ಕೊಡ್ಬೇಕು ನಿಮ್ಗೆ ಅಂತ ಅನ್ಕೊಂಡಿರ್ತಾನೆ ಭಗವಂತ. 100 ರೂಪಾಯಿ ಕೊಡ್ತಾನೆ. ಹೆಂಗ್ ಖರ್ಚು ಮಾಡ್ತಾರೆ ನೋಡೋದ ಇದನ್ನ ಅಂತ. ಅದನ್ನ ನೀವು ಒಳ್ಳೆ ರೀತಿನಲ್ಲಿ ಒಂದು ಒಳ್ಳೆ ರೀತಿ ಕೆಲಸ ಕಾರ್ಯಕ್ಕೋ ಮನೆಗೆ ಉಪಯೋಗಕ್ಕಾಗೋ ತರ ಮಾಡಿದ್ರೆ ಇನ್ ಮಿಕ್ಕಿ 1,000 ರೂಪಾಯಿ ಕೊಡ್ತಾನೆ. ನೀವು 100 ರೂಪಾಯಿ ಕೊಟ್ಟಾಗಿದ ತಕ್ಷಣ ಅವಾಗೇನೆ ಶೋಕಿ ಮಾಡೋದು, ಕುಡ್ತಕ್ ದಾಸರಾಗೋದು, ಇಸ್ಪೀಟ್ ಆಡೋದು, ಜೂಜಾಡೋದು, ಬೇಡದೇ ಇರೋಂಥ ಒಡವೆ ವಸ್ತ್ರಗಳು ತಗೊಳ್ಳೋದು, ಮೋಜು ಮಸ್ತಿ ಮಾಡೋದು, ದಾನ ಧರ್ಮ ಮಾಡಿದ್ರೆ ಎಲ್ಲಾನು ಉಡಾಯಿಸಿ ಮಾಡಿದ್ರೆ ಆ 900 ರೂಪಾಯಿ ಎತ್ಕೊಂಡು ಹೋಯ್ತಾನೆ. ಇವ್ರಿಗೆ 1,000 ರೂಪಾಯಿ ಕೊಟ್ರು ಇದೇ ಮಾಡ್ತಾರೆ, ಇವ್ರು ಕೊಡೋದು ಬೇಡ, ಇವ್ರ ಯೋಗ್ಯತೆ ಇಷ್ಟೇ ಅಂದ್ಬಿಟ್ಟು ನಿಲ್ಸ್ಕೊಂತಾನೆ. ನೋಡಿ, ಈ ರೀತಿ ಇರ್ತದೆ ಭಗವಂತ ಕೊಡ್ಬೇಕಾದ್ರೆ, ಅಲ್ವಾ? ಚೆನ್ನಾಗಿ ನಾವು ವಿಚಾರ ತಿಳ್ಕೊಬೇಕು. ಹೆಂಗ್ ತಿಳ್ಕೊಬೇಕು ಅಂದ್ರೆ, ನಾವು ಎಷ್ಟು ಪ್ರಾಮಾಣಿಕವಾಗಿದೀವಿ, ಎಷ್ಟು ಸತ್ಯವಾಗಿದ್ದೀವಿ, ನಾವು ಅಷ್ಟು ಯೋಗ್ಯವಾಗಿದ್ದೀವಾ ನಾವು ಭಗವಂತನ ಹತ್ರ ಕೇಳೋದಕ್ಕೆ ಅಂತ ತಿಳ್ಕೊಬೇಕು. ನಾವ್ ಯಾರ ಮನೆ ಹಾಳು ಮಾಡಿಲ್ವಾ, ಯಾರ ಮನ್ಸು ನೋಯಿಸಿಲ್ವಾ, ನಾವು ದುಶ್ಚಟ ಏನು ಮಾಡ್ತಾ ಇಲ್ವಾ, ನಮ್ಮೊಳಗ್ ನಾವು ಏನು ಸತ್ಯವಾಗಿದೀವ ಅಂತ ತಿಳ್ಕೊಬೇಕು. ನಾವು ಸತ್ಯವಾಗಿಲ್ಲ ಅಂತಂದ್ಮೇಲೆ ಭಗವಂತ ನಮ್ಗೆ ಯಾವ ರೀತಿ ಒಳ್ಳೇದ್ ಮಾಡ್ತಾನೆ ನೀವೇ ಹೇಳಿ. ಎಷ್ಟು ಜನಕ್ಕೆ ನೀವು ದಾನ ಧರ್ಮ ಮಾಡಿದೀರಾ, ಎಷ್ಟು ಜನಕ್ಕೆ ಒಳ್ಳೇದ್ ಬಯಸಿದ್ದೀರಾ, ಎಷ್ಟು ಜನಕ್ಕೆ ಒಳ್ಳೆ ನಿಮ್ಮ ಹತ್ರ ಇರೋ ಜ್ಞಾನ ಹಂಚಿದ್ದೀರಾ, ಎಷ್ಟು ಜನಕ್ಕೆ ನಿಮ್ ಕೈಲ ಸಹಾಯ ಮಾಡಿದೀರಾ? ಏನೂ ಮಾಡಿದೀರಾ. ನಮ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂದ್ರೆ ಇಲ್ಲಿಂದ ಆಗುತ್ತೆ. ನೀವ್ ಏನಾರ 1% ಭಗವಂತ ಮಾಡೋ ಕೆಲಸ ನೀವು ಮಾಡಿ. ಫಸ್ಟ್ ಜಗತ್ತಿಗೆ ಏನಾರ ನಿಮ್ ಸುತ್ತಮುತ್ತ ಇರೋ ಕುಟುಂಬಸ್ಥರಿಗೆ ಅಥವಾ ಸ್ನೇಹಿತರುಗಳಿಗೆ ಅಥವಾ ನಿಮ್ಮ ಮನೆಯಲ್ಲಿರೋ ಯಾರು ಹೊರಗಡೆ ಮಾಡಿದ ಒಳಗಿರೋರು ಮಾಡಿ. ಅದು ಯಾವ್ದು ಆಗ್ಲಿಲ್ಲ ನಿಮಗ್ ನೀವು ಮಾಡ್ಕೊಳ್ಳಿ. ನೀವು ದುಶ್ಚಟಗಳಿಂದ ಹೊರಗಡೆ ಬನ್ನಿ. ನೀವೇನಾರ ಒಳ್ಳೇದ್ ಮಾಡ್ಕೊಳ್ಳಿ, ನೀವು ಒಳ್ಳೆ ಜ್ಞಾನ ಬೆಳೆಸ್ಕೊಳ್ಳಿ, ನಿಮ್ಮನ್ನ ನೀವು ಪ್ರೀತಿಸಿ. ಅಷ್ಟಾದ್ರೂ ಮಾಡಿದ್ರೆ ಸಾಕಲ್ವಾ? ಅದು ಯಾವ್ದು ಮಾಡ್ತೀರ, ನಾವೇ ಬೆಳಗ್ಗೆ ರಾತ್ರಿವರೆಗೂ ಚೆನ್ನಾಗಿ ಪಾನ್ ಪರಾಕ್ ಸ್ಕೂಲ್ ಸಿಗರೇಟ್ಗಳು ಸೇದೋದು, ಇಸ್ಪೀಟ್ ಆಡೋದು, ಜೂಜ್ಗಳಾಡೋದು, ಆನ್ಲೈನ್ ರಮ್ಮಿಗಳಾಡೋದು, ಬಾಯಿ ಹತ್ರ ಅಮ್ಮ ಹಾಕಂದ ಬೈಕೊಂಡು ಓಡಾಡೋದು, ಈ ತರ ಮಾಡ್ಕೊಂಡು ಸಾಯಂಕಾಲ ಚೆನ್ನಾಗಿ ಕುಡ್ಕೊಂಡು ಹೋಗಿ ಹೆಂಡ್ರ ಮಕ್ಳು ಹೊಡಿಯೋದು, ಹೆಂಡ್ತಿರ್ಗ್ ಬೈಯೋದು, ಅಕ್ಕಂಗಿರ್ಗ್ ಬೈಯೋದು ಎಲ್ಲ ಮಾಡ್ಕೊಂಡು ಕೂತಿದ್ರೆ, ಗಂಡದಿರ್ಗ್ ಬೈಯೋದು, ಮಕ್ಳಿಗೆ ಬೈಯೋದು, ಅಮ್ಮ ಅಪ್ಪ ಅಮ್ಮದಿರ್ ಬೈಯೋದು ಹೆಣ್ಮಕ್ಳುಗಳು, ಇಲ್ಲಾಂದ್ರೆ ಇವರು ಬೇಡದೇ ಇರೋ ಶೋಕಿಗಳು ಮಾಡ್ಕೊಂಡು ಕೂತ್ಕೊಂಡಿದ್ರೆ ಎಲ್ಲಿಂದ ಕೊಡ್ತಾನೆ ಭಗವಂತ? ಯಾವುದು ಯಾವತ್ತು ತಲುಪೋದೇ ಇಲ್ಲ.
ನೀವು ಇದೇ ತರ ಕಷ್ಟದಲ್ಲೇ ಇರ್ಬೇಕಾಯ್ತದೆ. ನೀವು ಎಷ್ಟು ಜಗತ್ತು ಒಳ್ಳೇದ್ ಮಾಡ್ತಾ ಇರ್ತೀರಾ, ಒಳ್ಳೇದ್ ಬಯಸ್ತಾ ಇರ್ತೀರಾ, ಮೂಕ್ ಪ್ರಾಣಿಗಳು ಆಹಾರ ಆಗ್ತಾ ಇರ್ತೀರಾ, ಈ ರೀತಿ ಅನೇಕ ಒಳ್ಳೆ ವಿಚಾರಗಳು ಮಾಡ್ತಾರೆ, ನಿಮ್ಗೆ 10 ಪಟ್ಟು ಕೊಡ್ತಾ ಇರ್ತಾನೆ ಭಗವಂತ. ಅವನ ಕೆಲಸ ನೀವು ಮಾಡ್ತಾ ಇದೀರಲ್ವಾ, ಅವನ ಮಕ್ಳು ತರ ನೋಡ್ತಾನೆ ನಿಮ್ನ. ಓ ನನ್ ಮಕ್ಳು ಇವರು, ನಾನ್ ಮಾಡೋ ಕೆಲಸ ಮಾಡ್ತಾ ಇದಾರೆ ಅಂತ ನಿಮ್ಗೆ ಏನ್ ಬೇಕೋ ಚೆನ್ನಾಗಿ ಕೊಡ್ತಾನೆ. ಅವಾಗ ನೀವು ತಾನೇ ಹೊರಗಡೆ ಎಲ್ಲ ಮಾಡೋದಕ್ಕೆ ಸಾಧ್ಯ. ಈ ರೀತಿ ಭಗವಂತ ನಿಮ್ಗೆ ಒಳ್ಳೇದ್ ಮಾಡೋದು. ದಯವಿಟ್ಟು ಕುಗ್ಬೇಡಿ, ಭಗವಂತನ ಮೇಲೆ ಭಾರ ಹಾಕಿ, ಭಗವಂತ ಖಂಡಿತ ನಿಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ನೀವು ಏನ್ ಕಷ್ಟ ಪಡ್ತಾ ಇದ್ರೆ ಕುಗ್ಬೇಡಿ, ಭಗವಂತನ ಮೇಲೆ ಭಾರ ಹಾಕಿ ಅದನ್ನ ಎದುರಿಸಿ, ಅದನ್ನ ಎದುರಿಸ್ತಾ ಸ್ಟ್ರಾಂಗ್ ಆಗ್ತೀರಾ. ನಿಮ್ ಸುತ್ತಮುತ್ತ ಇರುವಂತ ಜನ ಸತ್ಯವಾದವರ, ನಿಮ್ಮವರ ಅಂತ ನಿಮ್ಗೆ ತಿಳಿಯೋದಕ್ಕೂ ಸಹ ಇದೊಂದು ಅವಕಾಶಗಳಿರ್ತದೆ. ನೋಡಿ, ನಾವು ಸಂತೋಷಕ್ಕೆ, ಮದುವೆಗೋ, ಮನೆ ಫಂಕ್ಷನ್ಗಳಿಗೋ ಜನ ಕರೆದ್ರೆ 1000 ಜನ ಬರ್ತಾರೆ ಹೋಗ್ತಾರೆ. ನೀವೊಂದು ಹಾಸ್ಪಿಟ್ಲಲ್ಲಿ ಇದ್ದೀರಾ ಬರ್ರಿ ಅಂದ್ರೆ ಒಬ್ರು ಬರೋದಿಲ್ಲ, ಯಾರು ಫೋನ್ ಎತ್ತೋದಿಲ್ಲ. ಅಯ್ಯೋ ಫೋನ್ ಎತ್ತೋರು ಕಾಸು ಕೇಳ್ತಾರೇನೋ ಅಂದ್ಬಿಟ್ಟು ಫೋನು ಸಾಯ್ತಿದಾರೆ, ಸುಮ್ಮನೆ ಆಗ್ಬಿಡ್ತಾರೆ. ನಿಮ್ ಕಷ್ಟ ಕೇಳ್ಕೊಳ್ಳೋದಕ್ಕೂ ಇಲ್ಲ, ನೀವು ಹೇಳೋದಕ್ಕೆ ಮುಂಚೆನೇ ಅವರ ಕಷ್ಟ, ಅವ್ರ ಸ್ಟೋರಿಗಳು ಹೇಳ್ತಾ ಇರ್ತಾರೆ. ನೋಡಿ, ಇಂಥವ್ರನ್ನೆಲ್ಲ ಬಿಟ್ಬಿಡಿ. ನೀವು ಕಷ್ಟಕಾಲದಲ್ಲಿ ನಿಮ್ಮ ಹತ್ರ ಹಣ ಇದೆಯೋ, ಇನ್ನೊಂದಿಲ್ವೋ, ಮತ್ತೊಂದಿಲ್ವೋ, ಏನೂ ನೋಡ್ದಿರಾ, ನಿಮ್ಮ ವ್ಯಕ್ತಿ ಬೇಕು, ನಿಮಗೋಸ್ಕರ ಬಂದು ನಿಲ್ತಾರೆ ನೋಡಿ, ಅವ್ರು ನಿಜವಾದ ನಿಮ್ ಸ್ನೇಹಿತರು, ನಿಮ್ಮ ಬಂಧುಗಳು, ನಿಮ್ಗೋಸ್ಕರ ಇರೋವಂಥವ್ರು. ಅವ್ರಿಗೋಸ್ಕರ ನೀವು ಸಮಯ ಕೊಡಿ, ಅವ್ರಿಗೋಸ್ಕರ ಚಿಂತನೆ ಮಾಡಿ, ಅವ್ರಿಗೋಸ್ಕರ ಬದುಕಿ. ಒಬ್ರೋ ಇಬ್ರೋ ಸಂಪಾದನೆ ಮಾಡಿದ್ರೆ ಸಾಕು, ಒಬ್ರದಾರ ಸಂಪಾದನೆ ಮಾಡ್ಕೊಳ್ಳಿ ನಿಮ್ ಜೀವನದಲ್ಲಿ. ಇದೇ ದೊಡ್ಡ ಉಡುಗೊರೆ ನಿಮ್ಗೆ, ಇದೇ ದೊಡ್ಡ ಐಶ್ವರ್ಯ ನಿಮ್ಗೆ. ಇವನ್ನೆಲ್ಲ ತುಂಬಾ ಚೆನ್ನಾಗಿ ಆಳವಾದ ಚಿಂತನೆ ನಿಮ್ಗೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಹೇಳೋ ಧರ್ಮ ನಾವು ಹೇಳಿದೀವಿ. ನೋಡಿ, ಭಗವಂತ ಕಷ್ಟ ಕೊಡ್ತಾನೆ ಅಂತ ಕುಗ್ಬೇಡಿ, ಕೊನೆಯವರೆಗೂ ಪ್ರಯತ್ನ ಪಡ್ತಾನೆ ಇರಿ ಸತತವಾಗಿ. ಖಂಡಿತ ಒಂದಿನ ನೆರವೇರ್ತದೆ, ಅದಾಗೆ ಆಗುತ್ತೆ, ಆಗ್ದಿರ ಇರೋದಿಲ್ಲ. ನೀವು ಇಟ್ಟು ಗುರಿ ಶಾಶ್ವತವಾಗಿ ಭಗವಂತನ ಬಾರಾಕಿ ಅದನ್ನ ನಿರಂತರವಾಗಿ ತಗೊಂಡು ಹೋಗ್ತಾನೆ ಇರಿ. ನಿಮ್ಮ ಮೇಲೆ ನಿಮ್ ನಂಬಿಕೆ ಇಡಿ. ನಿಮಗೋಸ್ಕರ ಬದುಕಿರೋರ್ನ, ನಿಮಗೋಸ್ಕರ ಪ್ರೀತಿಸೋರ್ನ, ನಿಮಗೋಸ್ಕರ ಇರೋರ್ಗೋಸ್ಕರ ಸಮಯ ಕೊಡಿ, ಅವ್ರ ಜೊತೆ ಸಮಯ ಕಳೀರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.